ಆಂಧ್ರ ಪ್ರದೇಶದಲ್ಲಿ ಎಲೆಕ್ಷನ್ ವೇಳೆ 8,000 ಕೋಟಿ ಬೆಟ್ಟಿಂಗ್ ಕಟ್ಟಲಾಗಿದೆ. ಸುಮಾರು 8,000 ಕೋಟಿ ರೂಪಾಯಿ ಬೆಟ್ಟಿಂಗ್ ನಡೆದಿರೋ ಅನುಮಾನ ಕೇಳಿ ಬರ್ತಾ ಇದೆ. ಬೆಟ್ಟಿಂಗ್ ಕಟ್ಟಿ ಕೋಟಿ ಹಣ ಕಳೆದುಕೊಂಡಿದ್ದಾರೆ ಹಲವಾರು ಜನ. ಯಾರು ಗೆಲ್ತಾರೆ ಅಂತ ಕೋಟ್ಯಾಂತರ ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ದಾರೆ. ಹೀಗೆ 30 ಕೋಟಿಯನ್ನ ಕಳೆದುಕೊಂಡಿದ್ದಾರೆ. ವೈಎಸ್ಆರ್ಪಿ ನಾಯಕ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇಲೂರು ಜಿಲ್ಲೆ ನುಜುವಿಡ್ ಮಂಡದ ವೇಣುಗೋಪಾಲ್ ರೆಡ್ಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಬೆಟ್ಟಿಂಗ್ ಕಟ್ಟಿರೋದು. 30 ಕೋಟಿ ಬೆಟ್ಟಿಂಗ್ ಕಟ್ಟಿದ್ದಾರೆ, ಸೋತಿದ್ದಾರೆ. ಆ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, 8,000 ಕೋಟಿ ರೂಪಾಯಿ ಬೆಟ್ಟಿಂಗ್ ಅಂದ್ರೆ ಬಹಳ ಜಿದ್ದಿನ ಚುನಾವಣೆ ಆಗಿತ್ತು, ಹೌದು. ಆದರೆ ಬೆಟ್ಟಿಂಗ್ ನಡೀತಾ ಇದೆ ಅನ್ನೋದು ಮೊದಲೇ ಮಾಹಿತಿ ಇತ್ತು. ಹಾಗಾಗಿಯೂ ಕೂಡ ದೊಡ್ಡ ಅವಾಂತರಗಳಾಗಿರೋ ಹಾಗಿದೆ ಆಂಧ್ರದಲ್ಲಿ ಚುನಾವಣಾ ಬೆಟ್ಟಿಂಗ್ನಿಂದ. ಹೌದು ವಿಜಯ್, ಮುಖ್ಯವಾಗಿ ಆಂಧ್ರ ಪ್ರದೇಶದಲ್ಲಿ ಜಿದ್ದಿನ ರಾಜಕಾರಣ ಬಹಳಷ್ಟು ವರ್ಷಗಳಿಂದ ಮತ್ತು ಪ್ರತಿ ಚುನಾವಣೆಯಲ್ಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಆಂಧ್ರ ಪ್ರದೇಶದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಮತ್ತು ಟಿಡಿಪಿ ನಡುವೆ ಜಿದ್ದಿನ ರಾಜಕಾರಣವೇ ನಡೆದಿತ್ತು. ಜೊತೆಗೆ ಬೆಟ್ಟಿಂಗ್ ಅನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಕಟ್ಟಲಾಗಿತ್ತು. ಈ ಬಾರಿ ಯಾವ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಏನು ಅನ್ನೋದ್ರ ಬಗ್ಗೆನೇ ಬೆಟ್ಟಿಂಗ್ ಅನ್ನ ಟಿಡಿಪಿ ಕಾರ್ಯಕರ್ತರುಗಳು, ನಾಯಕರು, ಜೊತೆಗೆ ವೈಎಸ್ಆರ್ಸಿಪಿಯ ಕಾರ್ಯಕರ್ತರು, ನಾಯಕರುಗಳು ಕೂಡ ಕಟ್ಟಿದ್ರು. ಪ್ರತಿ ಗ್ರಾಮಗಳಲ್ಲೂ ಕೂಡ ಬೆಟ್ಟಿಂಗ್ ಅನ್ನ ಕಟ್ಟಲಾಗಿತ್ತು. ಈ ರೀತಿ ಬೆಟ್ಟಿಂಗ್ ಕಟ್ಟಿರ್ತಕ್ಕಂಥ ಹಣದ ಪ್ರಮಾಣವೇ ಈ ಬಾರಿ 8,000 ಕೋಟಿ ರೂಪಾಯಿಯನ್ನು ಅಂದಾಜನ ಮಾಡಲಾಗಿದೆ. ಆದರೆ ಇದು ಖಚಿತವಾದಂಥ ಅಂದಾಜಲ್ಲ, ಇದಕ್ಕಿಂತ ಹೆಚ್ಚು ಕೂಡ ಇರ್ಬೋದು ಅಥವಾ ಕಡಿಮೆ ಕೂಡ ಇರ್ಬೋದು. ಆದರೆ ಸಾಕಷ್ಟು ಮಂದಿ ಕೋಟಿ ಹಣವನ್ನ ಬೆಟ್ಟಿಂಗ್ಗೆ ಕಟ್ಟಿರ್ತಕ್ಕಂಥದ್ದು ಈಗ ಆಂಧ್ರ ಪ್ರದೇಶದಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ. ಇದೇ ರೀತಿಯಲ್ಲಿ ಆಂಧ್ರ ಪ್ರದೇಶದ ಈಲೂರು ಜಿಲ್ಲೆಯ ನುಜುವೀಡು ಮಂಡಲದ ವೈಎಸ್ಆರ್ಸಿಪಿ ನಾಯಕ ವೇಣುಗೋಪಾಲ್ ರೆಡ್ಡಿ ಅವರು ಕೂಡ ಬೆಟ್ಟಿಂಗ್ ಅನ್ನು ಕಟ್ಟಿದ್ರು. ಇವರು ಈಲೂರು ಜಿಲ್ಲೆಯಲ್ಲಿ ಪ್ರಮುಖವಾದಂಥ ವೈಎಸ್ಆರ್ಸಿಪಿ ಪಕ್ಷದ ನಾಯಕ, ಜೊತೆಗೆ ಇವರ ಪತ್ನಿ ಕೂಡ ಮಂಡಲದ ಸರ್ಪಂಚ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಬ್ರು ಕೂಡ ರಾಜಕೀಯವಾಗಿ ಸಕ್ರಿಯವಾಗಿರ್ತಕ್ಕಂಥವ್ರು. ತಮ್ಮ ನೆಚ್ಚಿನ ಪಕ್ಷವಾದಂಥ ವೈಎಸ್ಆರ್ಸಿಪಿನ ಈ ಬಾರಿ ಆಂಧ್ರದಲ್ಲಿ ಮತ್ತೆ ಅಧಿಕಾರದ ಗದ್ದಿಗೆಯನ್ನು ಹಿಡಿಯುತ್ತೆ ಅಂತೇಳಿ ವೇಣುಗೋಪಾಲ್ ರೆಡ್ಡಿ ಬಲವಾಗಿ ನಂಬಿದ್ರು. ಇದಕ್ಕೆ ಪುಷ್ಟಿ ನೀಡುವಂತೆ ವೈಎಸ್ಆರ್ಸಿ ನಾಯಕ ಸಿಎಂ ಆಗಿದ್ದಂಥ ಜಗನ್ಮೋಹನ್ ರೆಡ್ಡಿ ಕೂಡ ಈ ಬಾರಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷವೇ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ರಾಜ್ಯದಲ್ಲಿ ಪ್ರಚಾರವನ್ನು ನಡೆಸಿದ್ರು. ಜಗನ್ಮೋಹನ್ ರೆಡ್ಡಿ ಅವರ ಮಾತು ಮತ್ತು ತಮ್ಮ ನಂಬಿಕೆಯ ಕಾರಣಕ್ಕಾಗಿಯೇ ವೈಎಸ್ಆರ್ ಕಾಂಗ್ರೆಸ್ ಪಕ್ಷವೇ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ವೇಣುಗೋಪಾಲ್ ರೆಡ್ಡಿ ಕೂಡ ಬರೋಬ್ಬರಿ 30 ಕೋಟಿ ರೂಪಾಯಿ ಹಣವನ್ನ ಬೆಟ್ಟಿಂಗ್ಗೆ ಕಟ್ಟಿದ್ರು. ಆದರೆ ಚುನಾವಣಾ ಫಲಿತಾಂಶ ಪ್ರಕಟ ಆದಾಗ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಆಂಧ್ರದಲ್ಲಿ ಸಂಪೂರ್ಣವಾಗಿ ನೆಲಕಚ್ಚಿತ್ತು. ಕೇವಲ 8-9 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರನೇ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು. ಉಳಿದ ಎಲ್ಲಾ ಕ್ಷೇತ್ರಗಳನ್ನು ಕೂಡ ಟಿಡಿಪಿ, ಜನಸೇನಾ ಮತ್ತು ಬಿಜೆಪಿ ಮಿತ್ರಕೂಟ ಗೆದ್ದುಕೊಂಡಿದ್ವು. ಇದರಿಂದಾಗಿ 30 ಕೋಟಿ ರೂಪಾಯಿ ಬೆಟ್ಟಿಂಗ್ ಹಣವನ್ನ ತಾವು ಯಾರೊಂದಿಗೆ ಬೆಟ್ಟಿಂಗ್ ಅನ್ನು ಕಟ್ಟಿದ್ರು ಅವರಿಗೆ ಕೊಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ವೇಣುಗೋಪಾಲ್ ರೆಡ್ಡಿಗೆ ಬಂದಿತ್ತು. ಈ ಚುನಾವಣಾ ಫಲಿತಾಂಶ ಪ್ರಕಟ ಆಗ್ತಾ ಇದ್ದಂತೆ ವೇಣುಗೋಪಾಲ್ ರೆಡ್ಡಿ ಗ್ರಾಮದಿಂದ ನಾಪತ್ತೆಯಾಗಿದ್ರು. ಮತ್ತೊಂದು ಕಡೆಯಲ್ಲಿ ಬೆಟ್ಟಿಂಗ್ ಕಟ್ಟಿದಂತಹ ಜನ ವೇಣುಗೋಪಾಲ್ ರೆಡ್ಡಿ ಮನೆ ಬಳಿ ಬಂದು ತಾವು ಕಟ್ಟಿದಂಥ ಬೆಟ್ಟಿಂಗ್ ಹಣವನ್ನು ತಮಗೆ ಕೊಡಲೇಬೇಕು ಅಂತೇಳಿ ಬಿಗಿ ಪಟ್ಟನ್ನು ಕೂಡ ಹಿಡಿದಿದ್ರು. ಒಂದು 2-3 ದಿನದಲ್ಲೇ ಮನೆಗೆ ಬಂದು ಮತ್ತೆ ಬೆಟ್ಟಿಂಗ್ ಕಟ್ಟಿದವರು ವೇಣುಗೋಪಾಲ್ ರೆಡ್ಡಿ ಮನೆಯಲ್ಲಿದ್ದಂತಹ ಟಿವಿ, ಸೋಫಾ, ಫ್ರಿಡ್ಜ್ ಸೇರಿದಂತೆ ಬೆಲೆ ಬಾಳುವ ವಸ್ತುಗಳೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿದ್ರು. ಬೆಟ್ಟಿಂಗ್ ಹಣಕ್ಕೆ ಇವುಗಳನ್ನು ಪರ್ಯಾಯವಾಗಿ ತೆಗೆದುಕೊಂಡು ಹೋಗಿದ್ರು. ಇದನ್ನು ತಿಳಿದ ಬಳಿಕ ವೇಣುಗೋಪಾಲ್ ರೆಡ್ಡಿ ಮನೆಗೆ ಬಂದಿದ್ರು. ಮನೆಗೆ ಬಂದವರೇ ಮನೆಯಲ್ಲಿದ್ದಂಥ ಕ್ರಿಮಿನಾಶಕವನ್ನು ತೆಗೆದುಕೊಂಡು ಹೋಗಿ ಜಮೀನಿನಲ್ಲಿ ಕುಡಿದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈಗ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಆಂಧ್ರ ಪ್ರದೇಶದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಮಂದಿ ನಾಯಕರುಗಳು, ಕಾರ್ಯಕರ್ತರುಗಳು ಹಣವನ್ನು ಕಳ್ಕೊಂಡಿದ್ದಾರೆ. ಈ ರೀತಿ ಕಳ್ಕೊಂಡಂತ ಹಣವೇ 8,000 ಕೋಟಿ ರೂಪಾಯಿ ಅಂತೇಳಿ ಅಂದಾಜನ ಮಾಡಲಾಗ್ತಾ ಇದೆ. ಆದರೆ ಇದು ನಿಜಕ್ಕೂ ಕೂಡ 8,000 ಕೋಟಿನ ಹೇಗೆ ಅನ್ನೋದು ಗೊತ್ತಿಲ್ಲ. ಆದರೆ ಆಂಧ್ರದಲ್ಲಿ ಸಾಕಷ್ಟು ಮಂದಿ ಶ್ರೀಮಂತ ಉದ್ಯಮಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಹೀಗಾಗಿ ಇವರೆಲ್ಲರೂ ಕೂಡ ಬೆಟ್ಟಿಂಗ್ ಅನ್ನ ಕಟ್ಟಿದ್ದಾರೆ, ಮತ್ತೆ ತಮ್ಮ ಮನೆ ಮಠ ಆಸ್ತಿಯನ್ನು ಕೂಡ ಕಳ್ಕೊಂಡಿದ್ದಾರೆ. ಈಗ ಚುನಾವಣೆಯಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಸೋತಿದ್ರಿಂದಾಗಿ ಒಂದ್ ಕಡೆ ಜಗನ್ಮೋಹನ್ ರೆಡ್ಡಿ ಅಧಿಕಾರವನ್ನು ಕಳ್ಕೊಂಡ್ರು, ಮತ್ತೊಂದು ಕಡೆಯಲ್ಲಿ ಈ ಬೆಟ್ಟಿಂಗ್ ನಿಂದಾಗಿನೇ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾರ್ಯಕರ್ತರು ಕೂಡ 106 ಕೋಟಿ ರೂಪಾಯಿ ಹಣವನ್ನು ಈ ರೀತಿ ಬೆಟ್ಟಿಂಗ್ ನ ಮೂಲಕವೇ ಕಳ್ಕೊಂಡಿದ್ದಾರೆ. ಭಾರಿ ನಷ್ಟವನ್ನ ಈಗ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಕಾರ್ಯಕರ್ತರು ಅನುಭವಿಸ್ತಾ ಇದ್ದಾರೆ. ಈಗ ಕಾನೂನುಬದ್ಧವಾಗಿ ಬೆಟ್ಟಿಂಗ್ ಅನ್ನ ನಡೆಸಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಈಗ ಬೆಟ್ಟಿಂಗ್ ಅನ್ನ ನಡೀತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾರು ಕೂಡ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿಲ್ಲ. ಆದ್ರೆ ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಟ್ಟಿಂಗ್ ನಡೆದಿರುವಂತದ್ದು ಕೂಡ ನಿಜ. ಕೇವಲ ಆಂಧ್ರದಲ್ಲಿ ಇರುವಂತಹ ಜನ ಮಾತ್ರ ಅಲ್ಲ, ಪಕ್ಕದ ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿರುವಂಥವರು ಕೂಡ ಆಂಧ್ರ ಪ್ರದೇಶದಲ್ಲಿ ಈ ಬಾರಿ ಯಾವ ಪಕ್ಷ ಗೆಲ್ಲುತ್ತೆ ಸೋಲುತ್ತೆ ಅನ್ನೋದ್ರ ಬಗ್ಗೆ ಬೆಟ್ಟಿಂಗ್ ಅನ್ನ ಕಟ್ಟಿದ್ದಾರೆ. ಹೈದರಾಬಾದ್ನಲ್ಲೂ ಕೂಡ 10 ಲಕ್ಷ 15 ಲಕ್ಷ ಹಣವನ್ನ ಬೆಟ್ಟಿಂಗ್ ಅನ್ನ ಕಳ್ಕೊಂಡಂತಹ ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.